ಇವತ್ತು ನಾನು ಭಾಳ ಖುಷಿಯಾಗಿದ್ದೀನಿ, ಭಾಳ ಅಂದ್ರೆ ಭಾಳ ಸಂತೋಷವಾಗಿದ್ದೀನಿ ಗೆಳೆಯರೆ. ಮೇಲಿನ ಮೇಲೆ ಯೂಟ್ಯೂಬ್ದ ಅಪ್ಡೇಟ್ಗಳು ಬರ್ತಾನೆ ಇರ್ತಾವ, ಕೆಲವೊಂದು ಚಲೋ ಬರ್ತಾವ, ಕೆಲವೊಂದು ಕೆಟ್ಟದು ಬರ್ತಾವ. ಆದರೆ ಇವತ್ತಿನ ನಿನ್ನೆ ಬಂದಿರುವಂಥ ಒಂದು ಅಪ್ಡೇಟ್ ಕೇಳಿ ನನಗಂತೂ ತುಂಬ ಸಂತೋಷ ಆಗ್ತಾ ಇದೆ. ಇದರಿಂದ ನಿಮ್ಗೆ ಭಾಳ ಬೆನಿಫಿಟ್ ಇದೆ. ನೀವು ಒಂದು ಶಾರ್ಟ್ ವಿಡಿಯೋ ಕ್ರಿಯೇಟರ್ ಇದ್ದರೆ ಇವತ್ತಿನ ಈ ಎರಡು ಅಪ್ಡೇಟ್ ನೀವು ಕೇಳಲೇಬೇಕು. ಇದರಿಂದ ನಿಮಗೆ ಭಾಳ ಬೆನಿಫಿಟ್ ಆಗ್ತೈತಿ. ಈಗ ನಿನ್ನೆ ಮೊನ್ನೆ 2-3 ವಿಡಿಯೋ ಮಾಡಿದೆ. ಅದರಲ್ಲಿ 90% ಕ್ವಶನ್ ಕೇಳೋರು ಏನಂದ್ರೆ ಗೊತ್ತೇನ್ರಿ, ಶಾರ್ಟ್ ವಿಡಿಯೋ ಮಾಡ್ತಾರ, ಮ್ಯೂಸಿಕ್ ಹಾಕ್ತಾರ ಅಲ್ಲಿ. ಯಾಕಂದ್ರೆ 90% ಇಲ್ಲಿ ಕ್ರಿಯೇಟರ್ಗಳು ಏನ್ ಮಾಡ್ತಾರ, ತಮ್ಮ ವಾಯ್ಸ್ ಅನ್ನು ಕೊಡಂಗಿಲ್ಲ. ವಾಯ್ಸ್ ಅನ್ನು ಕೊಡ್ಲಿಕ್ಕೆ ಅಂದ್ರೆ ಏನಾಕೈತಿ, ಚಾನಲ್ ಮಾನಿಟೈಸ್ ಆಗುದಿಲ್ಲ, ಬರೀ ಮ್ಯೂಸಿಕ್ ಹಾಕ್ತಾರ ಅಲ್ಲಿ. ಮ್ಯೂಸಿಕ್ ಹಾಕ್ತಾರಲ್ಲ, ಈಗ ಅದರ ಬಗ್ಗೆನೂ ಒಂದು ಅಪ್ಡೇಟ್ ಇದೆ. ಆದ್ರೆ ಮೊದಲನೇದು ಅಪ್ಡೇಟ್ ನಿಮ್ಗೆ ಕಳಿಸ್ತೀನಿ. ಎರಡನೇ ಅಪ್ಡೇಟ್ ಅಂದ್ರೆ ತುಂಬಾ ಇಷ್ಟು ಭಾರಿ ಇಷ್ಟು ಜಬರ್ದಸ್ತ್ ಅಪ್ಡೇಟ್ ಅದ ಅಂದ್ರೆ ಅದು ಕೇಳಿಕೆಯಿಂದ ನೀವು ನೆಲದ ಮೇಲೆ ಕೊಡ್ರಂಗಿಲ್ಲ, ಸೀದಾ ಡಾನ್ಸ್ ಮಾಡಿ ಚಾಲು ಮಾಡಿಬಿಡ್ತೀರಿ. ಅದಕ್ಕಾಗಿ ವಿಡಿಯೋ ಲಾಸ್ಟ್ ತರ ನೋಡ್ರಿ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. 3-4 ನಿಮಿಷ ಒಳಗೆ ವಿಡಿಯೋ ಮುಗಿಸ್ಬಿಡ್ತೀನಿ. ಎರಡು ಅಪ್ಡೇಟ್ ಕಳಿಸ್ತೀನಿ. ಮೊದಲಿನ ಅಪ್ಡೇಟ್ ಏನಪ್ಪಾ ಅಂದ್ರೆ, ನೀವು ಒಂದು ಶಾರ್ಟ್ ಕ್ರಿಯೇಟರ್ ಇದ್ದೀರಿ, ಶಾರ್ಟ್ ಕ್ರಿಯೇಟ್ ಮಾಡ್ತಾ ಇರ್ತೀರಿ ನೀವು. ಆದರೆ ಈ ಶಾರ್ಟ್ ಅಲ್ಲಿ ಏನಾಕಿತ್ತು, ನಿಮ್ದು ಚಾನಲ್ ಮೇಲೆ ನಿಮ್ದು ವ್ಯೂಸ್ ಬರ್ತಿಲ್ಲ, ನಿಮ್ಮ ಶಾರ್ಟ್ ಮೇಲೆ ವ್ಯೂಸ್ ಬರ್ತಿದ್ದಿಲ್ಲ, ಸಬ್ಸ್ಕ್ರೈಬ್ ಬರ್ತಿದ್ದಿಲ್ಲ. ಏನು ಮಾಡಬೇಕು, ಅದರದ ಮೂಲ ಪ್ರಭಾವ ಏನು ಬೀಳ್ತಿತ್ತು ಅಂದ್ರೆ, ನಮ್ದು ಶಾರ್ಟ್ ವಿಡಿಯೋದ ಥಂಬ್ನೇಲ್ ಅಟ್ರಾಕ್ಟಿವ್ ಆಗ್ತಿದ್ದಿಲ್ಲ. ಶಾರ್ಟ್ ಫೀಡ್ನಲ್ಲಿ ಹೋದಾಗ ಥಂಬ್ನೇಲ್ ನೋಟಿಫಿಕೇಶನ್ ಅವ್ರು ಕ್ಲಿಕ್ ಮಾಡ್ತಿದ್ರು. ಅಕಸ್ಮಾತ್ ಬ್ರೌಸ್ ಫೀಚರ್ನಲ್ಲಿ ಯೂಟ್ಯೂಬ್ದ ಹೋಮ್ ಪೇಜ್ನಲ್ಲಿ ಯೂಟ್ಯೂಬ್ ಓಪನ್ ಮಾಡೋಣ ಏನಾಕಿತ್ತು, ಅಲ್ಲಿ ಒಂದು ಫಸ್ಟ್ ಯೂಟ್ಯೂಬ್ ಓಪನ್ ಮಾಡೋಣ, ಒಂದು 4 ಶಾರ್ಟ್ ನಿಮಗೆ ತೋರಿಸ್ತಾರೆ. ಅಲ್ಲಿ ಶಾರ್ಟ್ ತೋರಿಸಿದ ಮೇಲೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ದವರು ಅವ್ರು ಕ್ಲಿಕ್ ಮಾಡ್ತಿದ್ರು. ನಿಮ್ದು ಥಂಬ್ನೇಲ್ ಅಟ್ರಾಕ್ಟಿವ್ ಇದ್ರೆ ಏನಾಕಿತ್ತು, ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಥಂಬ್ನೇಲ್ ಅಟ್ರಾಕ್ಟಿವ್ ಇರ್ಲಿಕ್ಕಂದ್ರೆ CTR ಬರುವುದಿಲ್ಲ ಮತ್ತು ಕ್ಲಿಕ್ ರೇಟ್ ಬರುವುದಿಲ್ಲ. ಕ್ಲಿಕ್ ರೇಟ್ ಬರ್ಲಿಕ್ಕಂದ್ರೆ ಶಾರ್ಟ್ ಫೀಡ್ನಾಗೂ ಹೋಗುದಿಲ್ಲ. ಅದ್ರ ಮೇಲೆ ಕ್ಲಿಕ್ ಬರ್ಲಿಕ್ಕಂದ್ರೆ ವ್ಯೂನೂ ಬರಂಗಿಲ್ಲ. ವ್ಯೂಸ್ ಬರ್ಲಿಕ್ಕಂದ್ರೆ ಚಾನಲ್ ಆ ವಿಡಿಯೋ ವೈರಲ್ ಆಗೋದಿಲ್ಲ. ವೈರಲ್ ಆಗಲಿಕ್ಕಂದ್ರೆ ನಮ್ಗೆ ಸಬ್ಸ್ಕ್ರೈಬ್ ಬರೋದಿಲ್ಲ. ಹೀಗಾಗಿ ಬಹಳಷ್ಟು ಕ್ರಿಯೇಟರ್ಗಳು ಡಿಮೋಟಿವೇಟ್ ಆಗ್ತಿದ್ದು. ಇವತ್ತಿನ ಈ ಅಪ್ಡೇಟ್ ಪ್ರಕಾರ ಏನಾಕೈತಿ, ನೀವು ಹೇಗೆ ಲಾಂಗ್ ವಿಡಿಯೋದ ಥಂಬ್ನೇಲ್, ಕಸ್ಟಮ್ ಥಂಬ್ನೇಲ್ ನೀವು ಏನು ಕ್ರಿಯೇಟ್ ಮಾಡಿ ಹಾಕ್ತಿರಲ್ಲ, ಹಾಗೆ ಯೂಟ್ಯೂಬ್ ಶಾರ್ಟ್ ವಿಡಿಯೋಗೆ ಕೂಡ ನೀವು ಅಪ್ಲೋಡ್ ಮಾಡೋ ಟೈಮ್ನಾಗೂ ಕೂಡ ಒಂದು ಎಕ್ಸ್ಟ್ರಾ ಥಂಬ್ನೇಲ್ ಕ್ರಿಯೇಟ್ ಮಾಡಿ 9:16 ಒಂದು ಎಕ್ಸ್ಟ್ರಾ ಇದು ಥಂಬ್ನೇಲ್ ಅನ್ನು ಕ್ರಿಯೇಟ್ ಮಾಡಿ ನೀವು ಅಟ್ಯಾಚ್ ಮಾಡಬಹುದು ಲಾಂಗ್ ವಿಡಿಯೋ ಥರ. ಮತ್ತು ವಿಡಿಯೋ ಅಪ್ಲೋಡ್ ಮಾಡಿ ಎಷ್ಟು ನೀವು ಹಳೆ ವಿಡಿಯೋಗಳು ಎಷ್ಟು ನೀವು ಹಾಕಿರಲ್ಲ, ಅವು ಎಲ್ಲ ವಿಡಿಯೋಗೆ ನೀವು ಕೂಡ ಕಸ್ಟಮ್ ಥಂಬ್ನೇಲ್ ಹಚ್ಚಬಹುದು. ಇದು ಒಂದು ಅಪ್ಡೇಟ್. ಇದರಿಂದ ಏನಾಗ್ತೈತೆ ಗೊತ್ತೇನ್ರಿ, ಇದರಿಂದ ನಿಮ್ದು ವ್ಯೂಸ್ ಇನ್ಕ್ರೀಸ್ ಆಕ್ಕಾವ. ಕಸ್ಟಮ್ ಥಂಬ್ನೇಲ್ ಹಚ್ಚಿದ ಮೇಲೆ ನಿಮ್ಮ ಶಾರ್ಟ್ ವಿಡಿಯೋಗೆ ಅದು ಎಲ್ಲ ವ್ಯೂಸ್ ಇನ್ಕ್ರೀಸ್ ಆದಮೇಲೆ ನಿಮ್ಮ ಸಬ್ಸ್ಕ್ರೈಬ್ನು ಬೆಳಿತಾವೆ. ವ್ಯೂಸ್ ಅದು ಸಬ್ಸ್ಕ್ರೈಬ್ನು ಬಂದು ಅಂದ್ರೆ ಇನ್ಕಮ್ ಡೆಫಿನೆಟ್ಲಿ 101% ಇನ್ಕಮ್ನು ಕೂಡ ಬರ್ತೈತಿ. ಡಾಲರ್ನು ಕೂಡ ಹೆಚ್ಚು ಬರ್ತಾವ. ಇದು ಫಸ್ಟ್ ಅಪ್ಡೇಟ್. ಇದಂತರೂ ನನಗಂತೂ ಭಾಳ ಸಂತೋಷ ಆಯಿತು. ಯಾಕಂದ್ರೆ ನಾನು ನನ್ನ 4 ಚಾನಲ್ ಇರೋ ಕಾರಣದಿಂದ ನಾನು ಭಾಳಷ್ಟು ಚಾನಲ್ ಮೇಲೆ ಕೂಡ ಶಾರ್ಟ್ ವಿಡಿಯೋನು ಹಾಕ್ತೀನಿ, ಲಾಂಗ್ ವಿಡಿಯೋನು ಕೂಡ ಹಾಕ್ತೀನಿ. ಈಗ ಎರಡನೇ ಅಪ್ಡೇಟ್ ನಿಮಗೆ ಹೇಳಲ್ಲ. ಅದು ಎರಡನೇ ಅಪ್ಡೇಟ್ ಏನಪ್ಪ ಅಂದ್ರೆ, ನೀವು ಈಗಾಗಲೇ ಹೇಳಿದಲ್ಲ ನಿಮ್ಗೆ, ನೀವು ನೆಲದ ಮೇಲೆ ನಿಂದ್ರಂಗಿಲ್ಲ ಅಂತ, ಸೀದಾ ನಿಂತ ಗ್ಯಾಸಿಂದ ಕುಣಿದು ಚಾಲು ಮಾಡ್ತೀರಿ. ಈಗ 90% ನಮ್ಮ ಯೂಟ್ಯೂಬ್ ಕ್ರಿಯೇಟರ್ದವರು ಏನು ಮಾಡ್ತಾರೆ ಗೊತ್ತಂದ್ರೆ, ಶಾರ್ಟ್ ವಿಡಿಯೋ ಎಲ್ಲಿಯಾದರೂ ಒಂದು ಶೂಟ್ ಮಾಡ್ತಾರೆ. ಓಕೆ, ನೋ ಪ್ರಾಬ್ಲಮ್. ಅದಕ್ಕೆ ತಮ್ಮ ವಾಯ್ಸ್ನು ಕೊಡಂಗಿಲ್ಲ, ತಮ್ಮ ಫೇಸ್ನು ಕೊಡಂಗಿಲ್ಲ. ಓಕೆ, ಇದನ್ನು ಓಕೆ. ಮತ್ತು ಅದರ ಹಿಂದೆ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಸಿನಿಮಾದ ಹಾಡು ಹಾಕ್ತಿದ್ರು, ಇದನ್ನು ಓಕೆ. ಇದು ಎಲ್ಲ ಓಕೆ ಇದ್ದಾಗ ಅದು ಚಾನಲ್ಗಳು ಮೊನಿಟೈಸ್ ಆಗ್ತಿದ್ದಿಲ್ಲ. ಯಾಕಂದ್ರೆ ಒಂದು ವಿಡಿಯೋ ಮಾಡ್ಯಾರ, ಮ್ಯೂಸಿಕ್ ಹಾಕ್ಯಾರ, ವಾಯ್ಸ್ನೂ ಇಲ್ಲ, ತಮ್ಗೆ ಕ್ರಿಯೇಟಿವಿಟಿ ಇಲ್ಲ, ತಮ್ದು ಏನಾದರೂ ಅಲ್ಲಿ ವ್ಯಾಲ್ಯೂ ಇಲ್ಲ ಅಂತ ನಿಮ್ಮ ಚಾನಲ್ ಮೊನಿಟೈಸ್ ಆಗ್ತಿದ್ದಿಲ್ಲ. ಈಗ ಹಂಗಲ್ಲ. ಶಾರ್ಟ್ ವಿಡಿಯೋನಲ್ಲಿ ಇಂಥದ್ದು ಒಂದು ಅಪ್ಡೇಟ್ ಬರ್ತಾ ಇದೆ. ಯಾವುದೇ ಒಂದು ವಿಡಿಯೋ ನೀವು ಮಾಡಿದಾಗ, ಈಗ ಸೈಡ್ನಾಗ ತೋರಿಸ್ತಾ ಇದ್ದೀನಿ ನಿಮಗೆ, ಯಾವುದೇ ನೀವು ಒಂದು ವಿಡಿಯೋ ಮಾಡಿದ ಮೇಲೆ ಅಲ್ಲಿ ಶಾರ್ಟ್ ಕ್ರಿಯೇಟ್ ಮಾಡಕ್ಕೆ ಹೋಗ್ತೀರಿ, ಅಥವಾ ನಿಮ್ಮ ಗ್ಯಾಲರಿಯಲ್ಲಿ ಇದ್ದಂಥ ಒಂದು ವಿಡಿಯೋ ಅಲ್ಲಿ ನೀವು ಓಪನ್ ಮಾಡ್ತೀರಿ. ಓಪನ್ ಮಾಡೋಣ, ಅಲ್ಲಿ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಇರ್ತೈತಿ. ಆ ಟೆಕ್ಸ್ಟ್ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋದಲ್ಲಿ ಏನೇನು ನಡೀತಾ ಇದೆ ಅಂತ ಅಲ್ಲಿ 1 by 1 ನೀವು ಟೈಪ್ ಮಾಡಿದ ತಕ್ಷಣ ನೀವು ನೋಡ್ರಿ, ಅಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಸಿಗ್ತೈತಿ, ಒಂದು ಸೌಂಡ್ ಆಪ್ಷನ್ ಸಿಗ್ತೈತಲ್ಲ, ಅಲ್ಲಿ ಕ್ಲಿಕ್ ಮಾಡಿದಾಗ 4 ಆಪ್ಷನ್ಗಳು ಬರ್ತಾವೆ. ಆ 4 ಆಪ್ಷನ್ ಯಾವ್ದು ಗೊತ್ತೈತೇನ್ರಿ? ಅದು AI ವಾಯ್ಸ್. ನೀವು ಸ್ವಂತ ವಾಯ್ಸ್ ಕೊಡೋದು ಬೇಕಾಗಿಲ್ಲ. ಈಗ
ಈ ಶಾರ್ಟ್ ಮುಖಾಂತರ ನಿಮ್ದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಕೇಸಿಂದ ಟೆಕ್ಸ್ಟ್ ಬರೋದು ಕೇಸಿಂದ ಇಂಗ್ಲೀಷ್ನಲ್ಲಿ ಟೆಕ್ಸ್ಟ್ ಬರೀಬೇಕು. ಈಗ ಮುಂದೆ ಫ್ಯೂಚರ್ನಲ್ಲಿ ಇಂಗ್ಲೀಷ್ನಲ್ಲಿಯೂ ಕೊಡ್ತಾನೋ ಅಥವಾ ಹಿಂದಿಯಲ್ಲಿ ಕೊಡ್ತಾರೋ, ಮತ್ತು ರೀಜನಲ್ ಲ್ಯಾಂಗ್ವೇಜ್ ಅದಾವಲ್ಲ, ಕನ್ನಡ ಆಗಲಿ, ಮರಾಠಿ ಆಗಲಿ, ತಮಿಳ್, ಮಲಯಾಳಂ, ಇದು ಎಲ್ಲ ಇದ್ರ ಮೇಲೆ ಕೊಡ್ತಾರೋ, ಏನು ಬಾಂಗ್ಲಾ ಕೊಡ್ತಾನೋ, ಎಲ್ಲ ರೀಜನಲ್ ಲ್ಯಾಂಗ್ವೇಜ್ನಾಗೂ ಕೊಡ್ತಾನೋ ಅಥವಾ ಇಂಗ್ಲೀಷ್ನಲ್ಲೇ ಇಟ್ಟಿರ್ತಾನೋ ಅಥವಾ ಹಿಂದಿನೂ ತೊಗೊಂಡು ಬರ್ತಾನೋ, ಅದು ಕಾದು ನೋಡಬೇಕು. ಮುಂದಿನ ವಾರ ಈ ಅಪ್ಡೇಟ್ ಬರೋದಿದೆ. ಆ ವಾಯ್ಸ್ ಯಾವುದು ಬೇಕು ನಿಮಗೆ ಚಾಯ್ಸ್, ಫಿಮೇಲ್ ಬೇಕು, ಮೇಲ್ ಬೇಕು, ಅದು ಇರಬಹುದು. ಅಲ್ಲಿ ಯಾರಿಗೂ ಇನ್ನೂ ಗೊತ್ತಿಲ್ಲ. ಆ ವಾಯ್ಸ್ ಒಂದು ಸೆಲೆಕ್ಟ್ ಮಾಡಿದ ಮೇಲೆ ಆ ಟೆಕ್ಸ್ಟ್ನಲ್ಲಿ, ಆ ವರ್ಡ್ಸ್ನಲ್ಲಿ, ಆ ಶಬ್ದಗಳಲ್ಲಿ ನೀವು ಏನೇನು ಬರೆದಿರಲ್ಲ ಅದು ಎಲ್ಲ ಆ ಒಂದು ರೋಬೋಟಿಕ್ AI ವಾಯ್ಸ್ ಅಲ್ಲಿ ಜನರೇಟ್ ಮಾಡ್ತೈತಿ. ಅದು ಇಂಗ್ಲೀಷ್ನಲ್ಲಿ ನನಗಂತೂ ಇಂಗ್ಲೀಷ್ನಲ್ಲಿ ಬಂದ್ರೆ ಭಾಳ ಚಲೋ ಆತೀನಿ. ಇಂಗ್ಲೀಷ್ನಲ್ಲೂ 100% ಬಂದೇ ಬರ್ತೈತಿ. ಯಾಕಂದ್ರೆ ವರ್ಲ್ಡ್ ವೈಡ್ ಲ್ಯಾಂಗ್ವೇಜ್ ಫೇಮಸ್ ಅಂದ್ರೆ ಅದು ಇಂಗ್ಲೀಷ್ ಲ್ಯಾಂಗ್ವೇಜ್. ಇಂಗ್ಲೀಷ್ನಲ್ಲಿ ಬಂದ್ರೆ ಏನು ಬೆನಿಫಿಟ್ ಗೊತ್ತೈತೇನ್ರಿ? AI ಶಾರ್ಟ್ ಆ ಫ್ಯೂಚರ್ ಅನ್ನು ಯೂಸ್ ಮಾಡ್ಕೊಂಡು ನಾವು ಮೋಟಿವೇಶನ್ ಕಾರ್ಡ್ಸ್ ಆಗಲಿ, ಥಾಟ್ಸ್ ಆಗಲಿ, ಮೋಟಿವೇಶನ್ ಇದು ಯಾವುದೇ ಒಂದು ಕಾಮಿಡಿ ಜೋಕ್ಸ್ ಆಗಲಿ, ಯಾವುದೇ ಒಂದು ಪ್ಲೇಸ್ ದ ರಿವ್ಯೂ ಆಗಲಿ, ಇಂಡಿಯಾದಲ್ಲಿ ಕೂತ್ ಕ್ಯಾಶಿಂದ ಇಂಡಿಯಾದ ಎಲ್ಲ ಪ್ಲೇಸ್ಗಳು, ಹಿಸ್ಟ್ರಿಕಲ್ ಪ್ಲೇಸ್ಗಳು ಅದಾವ. ಹಂಪಿ ಅದ, ಬೆಂಗಳೂರು ಅದ, ಮೈಸೂರು ಅದ, ಬಿಜಾಪುರ ಅದ, ಗುಲ್ಬರ್ಗ ಅದ, ಹಿಸ್ಟ್ರಿಕಲ್ ಪ್ಲೇಸ್ ಅದ, ಯಾವ್ಯಾವ ಊರಿನಲ್ಲಿ ಏನಿದೆ ಒಂದು ಇತಿಹಾಸ, ಅದರ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಮಾಡಿ ಅದ್ರ ಬಗ್ಗೆ ಟೆಸ್ಟ್ ಬರೋದು ಇಂಗ್ಲೀಷ್ನಲ್ಲಿ ಹಾಕಿದ್ರೆ ಆ ಇಂಗ್ಲೀಷ್ನಲ್ಲಿ ಅದು ಎಲ್ಲ ವಾಯ್ಸ್ ಹೇಳ್ತೈತಿ. ಹೇಳಿದ ಮೇಲೆ ಏನಕ್ಕತ್ತಿ, ನಮ್ಮ ವಿಡಿಯೋ ಇಂಡಿಯಾದಲ್ಲಿ ನೋಡೋಕ್ಕಿಂತ USA, UK, ಕೆನಡಾ, ಇಂಗ್ಲೆಂಡ್ ಇಲ್ಲಿ ಎಲ್ಲ ನೋಡ್ತಾರ. ಇಲ್ಲಿ ಎಲ್ಲ ನೋಡಿದ್ರೆ ಏನಾಕೈತಿ ಗೊತ್ತೇನ್ರಿ? ನಮ್ಮ ವಿಡಿಯೋದ RPM ಹೆಚ್ಚಾಕೈತಿ, ವ್ಯೂಸ್ ಹೊರಗಿನ ದೇಶದಿಂದ ಬಂದ ಕಾರಣದಿಂದ ನಮ್ಗೆ ಇನ್ಕಮ್ ಹೆಚ್ಚಾಕೈತಿ. ನೋಡ್ರಿ, ಇಂಡಿಯಾದಲ್ಲಿ ಏನಾಕೈತಿ, ಒಂದು ಶಾರ್ಟ್ ವಿಡಿಯೋ ಮಾಡಿದ ಮೇಲೆ ಅದು 1 ಲಕ್ಷ, ನಿಮ್ಮ ಚಾನಲ್ ಮೊನಿಟೈಸ್ ಇತ್ತು, ನಿಮ್ಮ ಚಾನಲ್ ಮೊನಿಟೈಸ್ ಇದೆ, ನೀವು ಒಂದು ಶಾರ್ಟ್ ವಿಡಿಯೋ ಕ್ರಿಯೇಟ್ ಮಾಡಿರಿ, ಅಕಸ್ಮಾತ್ ಆಗಿ ಅದು ವೈರಲ್ ಆಯಿತು, 1 ಲಕ್ಷ 2 ಲಕ್ಷ ವ್ಯೂಸ್ ಬಂದು. 1 ಲಕ್ಷ ವ್ಯೂಸ್ ಬಂದರೆ ಒಂದು ಎಂಟರ್ಟೈನ್ಮೆಂಟ್ ಕಾಮಿಡಿ ಆಗಲಿ, ಸಾಂಗ್ ಆಗಲಿ, ಯಾವುದೇ ಆಗಲಿ, ನೀವು ಎಂಟರ್ಟೈನ್ಮೆಂಟ್ ಕ್ಯಾಟಗರಿ ಆಗಲಿ, ಬ್ಲಾಗ್ ಆಗಲಿ ಅಥವಾ ಕುಕಿಂಗ್ ಚಾನಲ್ ಆಗಲಿ, ಯಾವುದೇ ಒಂದು ಶಾರ್ಟ್ 1 ಲಕ್ಷ ವ್ಯೂಸ್ ಹೋದರೆ ಅದಕ್ಕೆ $1 ಹಾಕಿತ್ತು. ಇಂಡಿಯಾದಲ್ಲಿ, ಹಿಂದಿಯಲ್ಲಿ, ಕನ್ನಡದಲ್ಲಿ, ಬಾಂಗ್ಲಾದಲ್ಲಿ, ಮಲಯಾಳಂ, ತೆಲುಗು, ಯಾವುದೇ ರೀಜನಲ್ ಭಾಷೆನಲ್ಲಿ ನೀವು ಮಾಡಿದರೆ ಅದಕ್ಕೆ ಡಾಲರ್ ಎಷ್ಟು ಹಾಕಿತ್ತು? 1 ಲಕ್ಷ ವ್ಯೂಸ್ಗೆ $1 ಹಾಕಿತ್ತು. ಆದರೆ ಈ ಇಂಗ್ಲೀಷ್ ಆಪ್ಷನ್, ಈ ವಾಯ್ಸ್ ಓವರ್ ಆಪ್ಷನ್ ನಾವು ಸಿಲೆಕ್ಟ್ ಮಾಡಿ ಕಷ್ಟ ಇಂಗ್ಲೀಷ್ನಲ್ಲೇ ನಮ್ದು ಇಂಡಿಯಾದ ಎಲ್ಲ ಫ್ಯೂಚರ್, ಇದು ಹಿಸ್ಟ್ರಿಕಲ್ ಏನಿದೆಲ್ಲ ಹಿಸ್ಟ್ರಿ, ಅದರದ್ದು ಒಂದು ಹಿಸ್ಟ್ರಿ ಚಾನಲ್ ಮಾಡಿ ನಾವು ಕೇವಲ ಶಾರ್ಟ್ ವಿಡಿಯೋ ಈ AI ವತಿಯಿಂದ ನಾವು ಮಾಡಿಕೊಂಡು ಅಪ್ಲೋಡ್ ಮಾಡಿದರೆ ಎಲ್ಲ ಹೊರಗಿನ ದೇಶದ ಆಡಿಯನ್ಸ್ ನಮಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ನಾವು ಹೇಳಿದ ಕಾರಣದಿಂದ ನಮಗೆ ವ್ಯೂಸ್ನು ಹೊರಗಿನ ದೇಶದ ಬರ್ತಾವ. ಹೊರಗಿನ ದೇಶದ ಬಂದರೆ ಎರಡನೇದು ಬೆನಿಫಿಟ್ ಏನಪ್ಪ ಅಂದ್ರೆ, ಇಂಡಿಯಾದಲ್ಲಿ 1 ಲಕ್ಷ ವ್ಯೂಸ್ಗೆ $1 ಆದರೆ ಹೊರಗಿನ ದೇಶದ 8ರಿಂದ 10,000 ಅಥವಾ 5ರಿಂದ 6,000 ವ್ಯೂಸ್ ಬಂದ್ರೆ ಸಾಕು. 5ರಿಂದ 6,000 ವ್ಯೂಸ್ ಬಂದ್ರೆ ಸಾಕು, $1 ಆಕೈತು. ಅದೇ 1 ಲಕ್ಷ ಅಲ್ಲಿ ಹೋತಂದ್ರೆ, ಅದೇ 1 ಲಕ್ಷ ವ್ಯೂಸ್ ಹೊರಗಿನ ದೇಶದಿಂದ UK, USA, ಕನ್ನಡ, ಇಂಗ್ಲೆಂಡ್, ಇಲ್ಲಿ ದುಬೈ, ಮಸ್ಕತ್, ಇದು ಕೋಯತ್, ಎಲ್ಲಾದರೂ ಇರಲಿ, ಎಲ್ಲೆಲ್ಲಿ ಇಂಗ್ಲೀಷ್ ಭಾಷೆ ಎಲ್ಲಿ ಜಾಸ್ತಿ ನುಡಿತಾರಲ್ಲ ಅಲ್ಲಿಂದ ವ್ಯೂಸ್ ನಮಗೆ ಬಂದು ಅಂದ್ರೆ, ನಮ್ಮ 1 ಲಕ್ಷ ವ್ಯೂಸ್ ಬಂದು ಅಂದ್ರೆ $20ರಿಂದ $25 ಹಿಂಗೆ ಬೀಳ್ತಾವೆ ಶಾರ್ಟ್ ವಿಡಿಯೋದಿಂದ. ಇಂಥ ಒಂದು ಫ್ಯೂಚರ್ ಕಳಿ ನನಗಂತೂ ಭಾಳ ಸಂತೋಷ ಆಗಿದೆ. ನೀವು ಎಲ್ಲರೂ ಈ ಅಪ್ಡೇಟ್ಗಳು ನಿಮಗೆ ಸರಿಯಾಗಿ ಅನಿಸಿದರೆ ಮತ್ತು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿರಿ, ಈ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಯಾಕಂದರೆ ಈ ಅಪ್ಡೇಟ್ ಎಲ್ಲರಿಗೂ ತಲುಪಬೇಕು. ಈ ಅಪ್ಡೇಟ್ ಮುಂದಿನ ವಾರ ಬರುತ್ತಿದೆ. ಬಂದ ತಕ್ಷಣ ನಿಮಗೆ ಹೇಗೆ ಇದಕ್ಕೆ ನಾವು ಅದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡೋದು, ಹೇಗೆ ವಿಡಿಯೋ ಕ್ರಿಯೇಟ್ ಮಾಡೋದು ಅನ್ನೋ ಒಂದು ವಿಡಿಯೋ ತರ್ತೀನಿ. ಅಲ್ಲಿ ತನಕ ನಮ್ಮ ಚಾನಲ್ ಮೇಲೆ ನೀವು ಯಾವತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ವಿಡಿಯೋ ಎಲ್ಲ ನೋಡ್ತಾ ಇರಬೇಕು. ಬೆಲ್ ಐಕಾನ್ ಆನ್ ಮಾಡಿದ್ರೆ ನಿಮಗೆ ಅಪ್ಡೇಟ್ ಸಿಗ್ತೈತಿ. ಬೆಲ್ ಐಕಾನ್ ಆನ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ರಿ. ಕೆಳಗಡೆ ಕಮೆಂಟ್ ಮಾಡ್ರಿ, ಪದೇ ಒಂದು ಕಮೆಂಟ್ 10 ಸಲ ಬರಿಬೇಡ್ರಿ. ಮತ್ತು ಹೊಸ ಏನಾದರೂ ಕಮೆಂಟ್ ಅನಿಸಿಕೆಗಳು ಇದ್ದರೆ ಅದನ್ನೂ ಬರೀರಿ, ಅದು ತಗೋತೀನಿ. ಒಂದು ಕಮೆಂಟ್ 20 10 ಸಲ 5 ಸಲ ಬರಿಬೇಡ್ರಿ. ನಾ ಅದಕ್ಕೆ ಸ್ಪ್ಯಾಮ್ ಆಕೈತಿ. ನಿಮ್ಮ ಚಾನಲ್ಗೂ ಕೂಡ ನಾ ರಿವ್ಯೂ ಮಾಡಂಗಿಲ್ಲ. ಸೊ ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ.